ನಾವು ಗೌರವ ಕೊಡ್ತಾ ಇದೀವಿ, ಪ್ರೀತಿಯಿಂದ ಮಾತಾಡಿಸ್ತಾ ಇದೀವಿ. MLA ಸಾಹೇಬರೇ ಅಂತ ಹೇಳ್ತಾ ಇದೀವಿ. ಹಿಂದೆ ಮುಂದೆ ಪೊಲೀಸ್ ಐತೆ, ಸೇರನ್ ಹಾಕೊಂಬತ್ತೀನಿ, ಸೆಕ್ಯೂರಿಟಿ ಐತೆ ಅಂತ ಹೇಳ್ಬಿಟ್ಟು ಬಾಯಿ ಮುಂದೆ ಮಾತಾಡತಕ್ಕಂಥ ಇದಕ್ಕೆ ನಿಲ್ಸ್ಬೇಕು. ನಾನ್ ಬೆಳಗ್ಗೆ ಇರ್ಲಿಲ್ಲ, ನೆನ್ನೆ ಮುಂಬೈ ಹೋಗಿದ್ದೆ, ಹೊರಗಡೆ ಇದ್ದೆ. ಬೆಳಗ್ಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ರೆ ನಿಮ್ ಹಿಂದೆ ಮುಂದೆ ಇರ್ತಕ್ಕಂಥ ಜಾಸ್ತಿ ಜನ ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರವ್ರೆ ನಿಮ್ ಮನೆ ಮುಂದೆ ಧರಣಿ ಮಾಡ್ಬೇಕಾಗ್ತದೆ. ಎಲ್ಲರೂ ಕೂಡ ಗೌರವದಿಂದ ಮಾತಾಡಿಸ್ಬೇಕು. ಇಲ್ಲಿಗೆ ಏಕವಚನ ಮಾತಾಡೋದು ಸ್ಟಾಪ್ ಮಾಡಿಸ್ಬೇಕು. ನೀವು ಕಾಂಗ್ರೆಸ್ ಕಾರ್ಯಕರ್ತರು ಕೇಳಿ ಬಯಸ್ತೀನಿ, ಎಷ್ಟು ದಿನ ನಡೀತದೆ ನಿಮ್ದೆಲ್ಲ? ಆಂಜನಮೂರ್ತಿಯಲ್ಲಿ ತಾಲೂಕದ MLA ಕೆಲಸ ಮಾಡ್ಲಿಲ್ಲನ್ರಿ, ಶ್ರೀನಿವಾಸಪುರದಲ್ಲಿ ಕೆಲಸ ಮಾಡಿಲ್ವಾ, ನಾಗರಾಜ್ ಕೆಲಸ ಮಾಡಿಲ್ವಾ? ಈ ರೀತಿಯಾದ ದಬ್ಬಾಳಿಕೆ ಯಾವತ್ತೂ ನೋಡಿಲ್ವಲ್ಲ. ನಿಮ್ಮಲ್ಲಿ ಆಂಜನಮೂರ್ತಿ ಅವರು ಸುಮಾರು 15 ವರ್ಷ ಈ ಕ್ಷೇತ್ರದಲ್ಲಿ ನಿರ್ಮಲ ಕ್ಷೇತ್ರದಲ್ಲಿ MLA ಕೆಲಸ ಮಾಡಿದ್ರು. ಯಾರು ದ್ವೇಷ ಮಾಡಿದ್ರು? ಇವತ್ತು ಆಂಜನಮೂರ್ತಿ ಸತ್ತ ಮರಣ ಒಂದು ಸಂದರ್ಭದಲ್ಲಿ JDS BJP ನಾವೆಲ್ಲರೂ ಕೂಡ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರು ತಾಂಡಾಗಿ ಮಣ್ಣು ಮಾಡತಕ್ಕ ಕೂಡ ಹೆಗಲು ಕೊಟ್ಟಿದ್ದೀವಿ ಅಂತ ವಿಶ್ವಾಸ ಬೆಳೆಸಂತ ಕೆಲಸ ಮಾಡಿದೀವಿ. ರಾಜಕೀಯ ಎಷ್ಟು ನಡೀತದ್ರಿ? ಸದ್ಯ ಅಣ್ತಂದಿರೋರು ಅವ್ರ ಅಣ್ತಂದಿರಲ್ಲಿ ಬೆಳೆ ಬಿಡಿಸ್ಕೊಂಡು ನಿನ್ನ ರಾಜಕೀಯ ಬೆಳೆ ಬಿಡಿಸ್ಕೊಳ್ಳೋಕೋಸ್ಕರ ಅವ್ರ ಅಣ್ತಂದಿರಲ್ಲಿ ಬಿರ್ಕುಡ್ಸಂತ ಕೆಲಸ ಮಾಡ್ತಿರಲ್ರಿ. ನಾನು ಅವ್ರ ಮನೆ ಹೋಗ್ತೀನಿ, ಕಿರಣ ಕರ್ಕೊಂಬರ್ತೀನಿ, ಅಣ್ತಂದ್ರು ಮಾಡೋದ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ ರಾಜಕೀಯ ಮಾಡ್ಕೊಂಡು ಹೋಗಿ. ದೇವೇಂದ್ರಪ್ಪ ಅಂದ್ರೆ ಎಂತ ಹೆಸರು ತೂತಕ್ಕಂಥದ್ದು ತಾಲೂಕಲ್ಲಿ ಕೇಳ್ಬಿಟ್ಟು ಮಾತಾಡ್ಬೇಕು. ನೀವು ಇವಕ್ಕೆ ಲಾಸ್ಟ್ ಆಗ್ಬೇಕು. ಯಾವ್ದೇ ಕಾರಣಕ್ಕೂ ಕೂಡ ವರ್ಷ ಅಂದ್ರೆ ಇಡೀ ತಾಲೂಕಲ್ಲಿ ಶಕ್ತಿ ಐತೆ. ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆತನ ಕೈ ಕೆಳಗಡೆ 12,000 ಜನಸಂಖ್ಯೆ ಅವ್ರೆ. ನೀವೇನು ಬೇಕಾಬಿಟ್ಟಿ ಮಾತಾಡೋದು, ಕೂಗಾಡೋದು ಇದೆಲ್ಲ ನಿಲ್ಸ್ಬೇಕು. MLA ಸಾಹೇಬ್ರೆ, ನಾ ಪೊಲೀಸ್ ಇಲಾಖೆಯವರು ಕೂಡ ಮನವಿ ಮಾಡ್ತೀನಿ. ಅವ್ರು ಏನೇ ಕೇಳಕ್ ಬರ್ತಾರೋ ಕೂಡ ನೀವು ಸೇರಿಕೊಂಡು ಹೋಗೋ ಕೆಲಸ ಮಾಡಬಿಡಿ. ಮನೆ ಹೋರಾಟಕ್ಕೆ ಬಂದು ನಾನು ಕೂಡ ನೀವು ಮಾಡಬೇಡಿ, ನಡೀರಿ, ಪರ್ಮಿಷನ್ ಕೇಳ್ತೀವಿ. ಅವ್ಯವಹಾರ ಇದ್ದಿದ್ ಕಡೆ ಈ ದಬ್ಬಾಳಿಕೆ ಎದುರಲ್ಲ, ಈ ದುಂಡಾವರ್ತಿಗೆ ಎದುರಲ್ಲ, ಈ ಗುಂಡಾಗಿರಿಗೆ ನಾವು ಎದುರಲ್ಲ. ನ್ಯಾಯಸಮ್ಮತವಾಗಿ ಸಮಾಜಘಾತಿ ಕೆಲಸ ಯಾರೇ ಮಾಡ್ತಾರೋ ಕೂಡ ವಿರೋಧ ಮಾಡೇ ಮಾಡ್ತೀವಿ. ಅದ್ರ ತಪ್ಪಿತ್ತು ಯಾವ್ದೇ ಕಾರಣಕ್ಕೂ ತಪ್ಪೇ ಅದ್ ನಿಲ್ಸಂತ ಪ್ರಶ್ನೆ ಇಲ್ಲ. ನಿಮ್ಗೆ ಅನ್ಸಿರ್ಬೇಕು, ನೀವು ಹೋಯ್ತಾರ ಸ್ಪೀಡ್ ಅಲ್ಲಿ ಸ್ವಲ್ಪ ಕೆಳಗಡೆ ನೋಡ್ಬೇಕು. ನೀವು ಜನ ಏನಂತಾರನ್ನ, ಹೊರಗಡೆ ಜನ ಏನ್ ಮಾತಾಡ್ತಾರೆ ಅಂತೇಳಿ ಸಾಮಾನ್ಯ ಜನಗಳ ಜೊತೆ ಬೆರ್ತ್ ನೋಡ್ರಿ. ನಿಮ್ ಹಿಂದೆ ಮುಂದಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಮಾತನ್ನ ಕೇಳಿ ಹೆಂಗ್ ಬೇಕಂಗ್ ಹಾರಾಡ ಕೆಲಸ ನಿಲ್ಸ್ಬೇಕು. MLA ಸಾಹೇಬ್ರೆ, ಇಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ವಿರುದ್ಧವಾಗಿ ನೀವೆಲ್ಲೆಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತೀರಾ ಅಲ್ಲಿ JDS ಮತ್ತೆ BJP ಅವರು ಕಪ್ಪು ಬಾಟನ್ನ ಪ್ರದರ್ಶನ ಮಾಡ್ತೀವಿ. ಇದ್ರ ಎದುರ ಶಕ್ತಿ ನಿಮ್ಗೂ ನೀವೇ ಎದುರಿಸಿ, ನಾವು ಕೂಡ ಹೋರಾಟ ಮಾಡಿ ತೋರಿಸಿರ್ತಕ್ಕಂಥ ಮಾತನ್ನ ನೇರವಾಗಿ ಹೇಳಿಕ್ ಬಯಸ್ತೀನಿ ನಾನು.